ನಾಳೆ ಬೆಟ್ಟಗಳು ಮಾಯ. ಚೆನ್ನಾಗಿತ್ತು ಹಾಡು ಅಲ್ವಾ? ನೈಸರ್ಗಿಕವಾಗಿ ದೇವರು ಕೊಟ್ಟಿರೋದನ್ನೆಲ್ಲ ಕಿತ್ಕೊಂಡು ತಿಂತಾ ಇದ್ದೀವಿ ನಾವು ಬದುಕಬೇಕಾಗಿದೆ, ಬಾಳಬೇಕಾಗಿದೆ. ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನ ನಮಗೆ ಉಳಿಸ್ಕೊಳ್ಬೇಕಾಗಿದೆ. ಬಹಳ ಸಂತೋಷ ಆಗ್ತದೆ. ಇವತ್ತು ಇಷ್ಟೊಂದು ಜನ ತಾಯಂದಿರು ಇಲ್ಲಿ ಬಂದಿದ್ದೀರಾ. ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಆಗಿದೆ. ಈ ತಾಲೂಕಿನಲ್ಲಿ 7 ಹೋಬಳಿಗಳಿದ್ದಾವೆ, 4 ಹೋಬಳಿಗಳಿದ್ದಾವೆ. ಒಂದು ಕಸಬಾ, ಇನ್ನೊಂದು ಲಕ್ಕೂರು ಹೋಬಳಿ, ಇನ್ನೊಂದು ಮಾಸ್ತಿ ಹೋಬಳಿ, 4ನೇದು ಟೇಕಲ್ ಹೋಬಳಿ. ನಾನು ಒಬ್ಬ ಟೇಕಲ್ನ ಒಂದು ಗ್ರಾಮದ ಒಬ್ಬ ಮನುಷ್ಯ, ಹುಡುಗನಹಳ್ಳಿ ನಂದು. ಯಾಕೆ ನಾನು ಕೊನೆಯಲ್ಲಿ ಟೇಕಲ್ ಹೋಬಳಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತಾಲೂಕಿನಲ್ಲಿ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಟೇಕಲ್ ಹೋಬಳಿ ಲೆಕ್ಕಕ್ಕೆ ಇರಲಿಲ್ಲ ತಾಲೂಕಿನ ಜನಕ್ಕೆ. ಅದು ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಅಥವಾ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು, ಲೆಕ್ಕಕ್ಕೆ ಇರಲಿಲ್ಲ. ಯಾವಾಗ ಯಾರು ಎಲ್ಲಿ ಕೂತು ಮಾತಾಡಿದ್ರು ಟೇಕಲ್ ಹೋಬಳಿನ ಲೆಕ್ಕಕ್ಕೆ ತಗೊಳ್ತಾ ಇರಲಿಲ್ಲ. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಟೇಕಲ್ ಹೋಬಳಿ ಈ ತಾಲೂಕಿನಲ್ಲಿ ಏನಾದ್ರು ಬೆಳಕಿಗೆ ಬರಬೇಕು, ಬಂದಿದೆ ಅನ್ನೋದಾದ್ರೆ ಅದಕ್ಕೆ ಬೇಕಾಗ್ತದೆ. ಸಹೋದರ ಮಜ್ಜಿಗೆ ಕೊಡ್ರಿ ಎಲ್ರಿಗೂ. ಈ ಟೇಕಲ್ ಹೋಬಳಿ ಇವತ್ತು ತಾಲೂಕಿನಲ್ಲಿ ಜನಜನಿತವಾಗಿದೆ ಈ ಕಾಲದಲ್ಲಿ. ಅದಕ್ಕೆ ಕಾರಣೀಭೂತರು ಯಾರು? ಯಾವ ರೀತಿ ತಾಲೂಕಿನಲ್ಲಿ ಟೇಕಲ್ ಹೋಬಳಿ ಬೆಳಕಿಗೆ ಬರ್ತಾ ಇದೆ? ಬರೀ ಟೇಕಲ್ ಹೋಬಳಿ ಮಾಲೂರು ತಾಲೂಕಿಗೆ ಅಲ್ಲ, ಒಂದು ವಿಷಯದಲ್ಲಿ, ಚುನಾವಣಾ ವಿಷಯದಲ್ಲಿ ಇಡೀ ರಾಷ್ಟ್ರದಲ್ಲಿಯೇ ಟೇಕಲ್ ಹೋಬಳಿಯ ಒಂದು ತೀರ್ಪು ಎಲ್ಲರ ಗಮನವನ್ನು ಸೆಳೆದಿದೆ. ಟೇಕಲ್ ಹೋಬಳಿಯ ನಮ್ಮ ಹೊರಪುತ್ರ ಏನಿದ್ದಾರೆ ನಂಜೇಗೌಡರು, ಇವತ್ತು ಬಡ ಕುಟುಂಬದಲ್ಲಿ ಜನಿಸಿದಂತ ನಂಜೇಗೌಡರು ರಾಜಕೀಯ ಕ್ಷೇತ್ರದಲ್ಲಿ ಬಂದ ಮೇಲೆ ಒಂದು ರಾಜಕೀಯ ಚುನಾವಣಾ ಫಲಿತಾಂಶವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದಾಗ ಇಡೀ ರಾಷ್ಟ್ರದ ಗಮನವನ್ನ ಸೆಳೆದಿದ್ದಾರೆ. ಇವತ್ತು ನಂಜೇಗೌಡರ ಮುಖಾಂತರ ಟೇಕಲ್ ಹೋಬಳಿ ಆ ಮಟ್ಟಕ್ಕೆ ಬೆಳೆದಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ. ಮಹಿಳೆಯರೇ, ನಮ್ಮ ಹೇಮಮಾಲಿನಿ ಅಂತ ಒಬ್ಬ ಮಹಿಳೆ, ಅವರು ಈ ಜಿಲ್ಲೆಯ ಒಬ್ಬ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷಿನಿ ಮತ್ತು ಉಳಿದೆರಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷಿನಿ ಆದಂತವ್ರು, ಒಬ್ಬ ವಿದ್ಯಾವಂತ ಮಹಿಳೆ, ಇಂಜಿನಿಯರಿಂಗ್ ಪದವೀಧರೆ ಮಾಡಿದಂತವಳು. ತಾವು ಎಲ್ಲೋ ಒಂದು ಉದ್ಯೋಗ ಆರಿಸ್ಕೊಂಡು ಹೋಗಿ ಅಲ್ಲೇ ಜೀವನ ಮಾಡಬೇಕಾಗಿದ್ದಂತವರು ಇವತ್ತು ರಾಜಕೀಯ ರಂಗಕ್ಕೆ ಬಂದಿದ್ದಾರೆ. ಮಜ್ಜಿಗೆ ಕುಡಿ. ಕಾರಣ, ಇವತ್ತು ರಾಜಕೀಯ ರಂಗದಲ್ಲಿ ಜನಸೇವೆ ಮಾಡಬೇಕು, ಭಗವಂತ ನನಗೆ ಬೇಕಾದಷ್ಟು ಕೊಟ್ಟಿದ್ದಾರೆ, ನಾನು ಇಲ್ಲೆಲ್ಲೋ ಜನರ ಮಧ್ಯೆ ಗುರುತಿಸ್ಕೊಳ್ಬೇಕು ಅಂತ ಬಂದಿದ್ದಾರೆ. ಅವರಿಗೆ ನಾನು ಶುಭ ಹಾರೈಸ್ತೇನೆ. ಈ ಸಮಯದಲ್ಲಿ ಅವರು ಕಾಂಗ್ರೆಸ್ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಅವರು ಬಹಳಷ್ಟು ಮಾತುಗಳನ್ನು ಹೇಳಿದ್ರು, ನೀವು ಯಾರು ಕೇಳಿಸ್ಕೊಳ್ಳಿಲ್ಲ. ಅವ್ರು ಹೇಳಿದ್ರಲ್ಲಿ ಬಹಳ ಅರ್ಥಗರ್ಭಿತವಾದಂತಿದ್ದು ನಾನು ಗಮನಿಸ್ತಾ ಇದ್ದೆ. ನಿಮ್ಮನ್ನೆಲ್ಲ ಯಾಕೆ ಬರೀ ಮಹಿಳೆಯರನ್ನ ಹೆಚ್ಚಿಗೆ ಕರೆದಿದ್ದೀವಿ ಇವತ್ತೊಂದು ಸಭೆಗೆ ಅನ್ನೋದಾದ್ರೆ ಕಾರಣ ಇದೆ. ನಮ್ಮ ಸರ್ಕಾರ, ನಂಜೇಗೌಡರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಏನೆಲ್ಲ ಮಹಿಳೆಯರಿಗೆ ವಾಗ್ದಾನ ಮಾಡಿತ್ತು ಅದನ್ನ ನಡೆಸ್ಕೊಂಡ್ ಬರ್ತಾ ಇದೆ. ಕಷ್ಟಕಾಲದಲ್ಲಿದೆ ಸರ್ಕಾರ, ಆದ್ರೂ ಕೊಟ್ಟಿರುವಂತ ಮಾತನ್ನು ಉಳಿಸ್ಕೊಳ್ಳೋ ಕಡೆ ನಿಮಗೆ ತಾಯಂದಿರಿಗೆ ಫ್ರೀ ರೇಷನ್ ಕೊಡ್ತಾ ಇದ್ದಾರೆ. ಹೌದಲ್ವಾ? ಮಾತಾಡ್ರಿ, ಋಣ ತೀರ್ಸ್ಕೋಬೇಕಾಗ್ತದೆ ನೀವು. ಹೌದಾ ಅಲ್ವಾ? ಫ್ರೀ ರೇಷನ್ ತಗೊಳ್ತಾ ಇದ್ದೀರಾ, ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದೀರಾ, 2,000 ರೂಪಾಯಿ ತಗೊಳ್ತಾ ಇದ್ದೀರಾ, ಫ್ರೀ ಕರೆಂಟ್ ತಗೊಳ್ತಾ ಇದ್ದೀರಾ. ಯಾಕೆ ಬಾಯ್ ಬಿಡ್ತಾ ಇಲ್ಲ ನೀವು? ಇನ್ನೇನ್ ಬೇಕು ನಿಮ್ಗೆ? ಇನ್ನೂ ಹೆಚ್ಚಿಗೆ ಇನ್ನೇನ್ ಬೇಕು? ಹೌದಾ ಅಲ್ವಾ? ಆ ನಿಯತ್ತಿದೆ ಅಲ್ವಾ ನಿಮ್ಮ ಹತ್ರ? ಆ ಋಣ ತೀರ್ಸ್ಕೊಳ್ತೀರಾ ಇಲ್ವಾ? ಮಾತಾಡ್ಬೇಕು, ಕೈ ಎತ್ತಬೇಕು, ನಿಮ್ ಉತ್ಸಾಹ ನಾವು ನೋಡ್ಬೇಕು. ಇದಕ್ಕೆ ಮೋಸ ಮಾಡಿದ್ರೆ ಭಗವಂತ ನಮ್ಗೆ ಒಳ್ಳೇದ್ ಮಾಡೋದಿಲ್ಲ. ಅನ್ನಪೂರ್ಣೇಶ್ವರಿ ತಾಯಿ ಮಾತಾಡ್ತಾರೆ ನಮಗೆ.
ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತಾಯಂದ್ರೆ ಎಲ್ಲ ಕೈ ಎತ್ತಬೇಕು. ನಮ್ಮ ಶಾಸಕರ ತಮ್ಮನವರು ಬಹಳ ನೋವಿನಿಂದ ಮಾತಾಡಿದ್ರು ಕೆಲವು ವಿಷಯಗಳು, ಭಾವೋದ್ವೇಗಕ್ಕೆ ಒಳಗಾಗಿದ್ದರು ಅವರು. ಈ ಸನ್ನಿವೇಶ ಅವರು ಬಳಸ್ಕೊಂಡ್ರು. ಇಲ್ಲಿ ಹೇಳಬಾರ್ದಾಗಿತ್ತು, ಅದಕ್ಕೆ ಕಾಲ ಇತ್ತು. ನಿಮ್ಮ ಅನುಮುಖ ವಿಷಯಗಳು ನಾವು ಹೇಳೋದಿದ್ವಿ, ಆದ್ರೂ ಇಲ್ಲಿ ಬಳಸ್ಕೊಂಡು ಹೇಳಿದ್ದಾರೆ, ಅದು ನೋವಿಂದ ಹೇಳಿದ್ದಾರೆ. ಅದು ನಿಜ ಇದೆ ಅವ್ರ ನೋವು. ಮಹಿಳೆಯರಲ್ಲಿ ಯಾಕೆ ನಂಬಿಕೆ ಇದೆ ನಮಗೆ? ಏನಿವತ್ತು ಋಣದಲ್ಲಿದ್ದೀರಾ ನೀವು, ಇದನ್ನ ಶಾಶ್ವತವಾಗಿ ನೀವು ಉಳಿಸ್ಕೊಂಡು ಹೋಗ್ತೀರಾ ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನ ಪ್ರಸ್ತಾಪ ಮಾಡಿದ್ದಾರೆ. ಮಹಿಳೆಯರೇ, ಇವತ್ತು ನಮ್ಮ ಮಕ್ಕಳಿಗೆ ಟೆಕ್ಕಲೋಬಿ ನಾನು ಹೇಳಿದೆ, ಕೆಲವು ವಿಷಯಗಳು ನಾನು ಹೇಳ್ತೀನಿ. ನಾನು 40 ವರ್ಷ ರಾಜಕಾರಣದಲ್ಲಿ ಟೆಕ್ಕಲೋಬಿಯಲ್ಲಿದ್ದೆ. ಅದು ನಂಜೇಗೌಡರಿಗೆ ವಿರುದ್ಧವಾಗಿದ್ದೆ. ನಾನಿರ್ಬೋದು, ನಮ್ಮ ಹನುಮಂತಪ್ಪ ಇರ್ಬೋದು, ಇನ್ನು ಅನೇಕ ಜನ ಇಲ್ಲಿದ್ದೀವಿ ನಾವು. ನಂಜೇಗೌಡರಿಗೆ ವಿರುದ್ಧವಾಗಿದ್ದೆ. ನಂಜೇಗೌಡರಿಗೆ ಕೆರೆ ಹಾಕಿ ನಿಂತ್ಕೊಳ್ತಾ ಇದ್ವಿ ನಾವು ಆ ದಿನಗಳಲ್ಲಿ. ಅವ್ರಿಗೆ ವಿರುದ್ಧವಾಗಿ ಯಾಕೋಸ್ಕರ ಬಂದಿದ್ದೀರಾ ಹೇಳಿ? ಏನೋ ಒಂದು ಭಾಷಣ ಮಾಡ್ತಾರೆ, ಯಾರೋ ಬರ್ತಾರೆ, ಕೇಳ್ಕೊಂಡು ಹೋಗ್ಬೇಕು ಅನ್ನೋದಲ್ಲ. ನಿಮ್ ಮಕ್ಕಳಿಗಾಗಿ ಏನ್ ಮಾಡಿದ್ದಾರೆ ಹೇಳಿ? ನಾವು ಹೋದವಾಗೆ ಇಡೀ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ಒಂದೇ ಐಟಿಐ ಇದ್ದಿದ್ದು, ಚಿಂತಾಮಣಿಯಲ್ಲಿ ಒಂದೇ ಐಟಿಐ ಇದ್ದಿದ್ದು. ಆಮೇಲೆ KGF ಮಾಡಿದ್ರು, ಆಮೇಲೆ ಕೋಲಾರ ಹತ್ರ ಯಾರೋ ಪ್ರೈವೇಟ್ ಮಾಡಿದ್ರು, ಸರ್ಕಾರದಿರ್ಲಿಲ್ಲ. ಇವತ್ತು ಟೇಕಲ್ ಹೋಬಳಿಯಲ್ಲೂ ಕೂಡ ಒಂದು ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಯಾರು ಮಾಡಿದಾರೆ? ಅದನ್ನ ಸನ್ಮಾನ್ಯ ನಂಜೇಗೌಡರು. ಯಾರು MLA ಮಾಡ್ಕೊಂಡಿದ್ದೀರಾ ನೀವು? ಯಾರನ್ನ ಶಾಸಕರನ್ನ ಮಾಡ್ಕೊಂಡಿದ್ದೀರಾ? ಯಾರು ಮನೆ ಮಗನನ್ನ ನೀವು ಉಳಿಸ್ಕೊಂಡಿದ್ದೀರಾ? ಯಾರು ಈ ಮಣ್ಣಿನ ಮಗನಾಗಿ ಇಲ್ಲಿ ಬಂದು ನಾನು ಹೋಗ್ಲಿಕ್ಕೆ ಏನಾದ್ರು ಮಾಡ್ಬೇಕು ಅಂತಿದ್ದಾರೆ? ಆ ವ್ಯಕ್ತಿ ಯೋಚನೆ ಮಾಡಿ, ನಂಜೇಗೌಡರು ಯೋಚನೆ ಮಾಡಿ ಇವತ್ತು ITI ಅನ್ನ ನಿಮ್ಮ ಮಕ್ಕಳಿಗಾಗಿ ಇವತ್ತು ಕಟ್ಟಡವನ್ನ ಕಟ್ಟಿಸಿ ನಾಳೆ ವರ್ಷದಿಂದ ಪ್ರವೇಶಾವಕಾಶವನ್ನು ಕೊಟ್ಟು ನಿಮ್ಮ ಮಕ್ಕಳು ಓದುವಂಗೆ ಮಾಡಿದ್ದಾರೆ. ಅದನ್ನೆಲ್ಲ ನೀವೆಲ್ಲ ನೋಡಿ ಸಂತೋಷ ಪಡಬೇಕು. ಇವತ್ತು ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು KGF ಚಿಂತಾಮಣಿಗೆ ಹೋಗ್ಬೇಕಾಗಿತ್ತು. ಇನ್ನೊಂದು ದೊಡ್ಡ ಕೆಲಸ, 40 ಕೋಟಿ ರೂಪಾಯಿ ವೆಚ್ಚದಲ್ಲಿ, 40 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಟೇಕಲ್ ಹೋಬಳಿಯಲ್ಲಿ ನಿರ್ಗತಿಕರು, ಬಡವರು, ಅಸಂಖ್ಯಾತರಿದ್ದಾರೆ. ಅವ್ರ ಮಕ್ಕಳಿಗೆ ಏನಾದ್ರೂ ಒಂದು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಏನೇನು ಕೂಲಿ ಕಾರ್ಮಿಕರ ಮಕ್ಕಳಿಗಾಗಿ ಒಂದು ವಿಶೇಷವಾದ ಹಾಸ್ಟೆಲ್ ಜೊತೆಗೆ 40 ಕೋಟಿ ಮಾಡಿದ್ದಾರೆ. ಉದ್ಘಾಟನೆಗಾಗಿ ಕರೆಸಿರುವುದು ಏನೋ ಕಾರಣಕ್ಕಾಗಿ ಏನೋ ಒಂದು ಭಾಷಣ ಮಾಡಿ ಹೋಗಕ್ಕಲ್ಲ. ಇದೆಲ್ಲ ಹೆಂಗೆ ಆಗ್ತಾ ಇದೆ ಅಂದಾಗ ಒಬ್ಬ ಮಣ್ಣಿನ ಮಗ, ಸ್ಥಳೀಯವಾದ ಒಂದು ನಾಯಕತ್ವ, ನಂಜೇಗೌಡರು ಹುಟ್ಟು ಈ ಹೋಬಳಿಯಲ್ಲಿ, ಈ ಹೋಬಳಿಗೋಸ್ಕರ ನಾನು ಋಣ ಹಾಕಿಸ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ ಅಂದಾಗ ಇವೆಲ್ಲ ಆಗ್ತದೆ. ಬರೋ ದಿನಗಳಲ್ಲಿ ನಂಜೇಗೌಡರು ಸ್ಥಳೀಯವಾದ ಒಂದು ನಾಯಕತ್ವ, ನಮ್ಮ ಕೊಮನಹಳ್ಳಿ ಗ್ರಾಮದವರು, ನಮ್ಮ ಹೋಬಳಿಯವರು ಅವ್ರನ್ನ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನಗಳನ್ನ ನೀವೆಲ್ಲ ಮಾಡಬೇಕು. ಮುಂದಿನ ದಿನಗಳಲ್ಲಿ ಯಾರು ಏನೇ ಹೇಳಿದ್ರು ನಂಜೇಗೌಡ ಈ ಹೋಬಳಿಯಲ್ಲಿ ಉಳ್ಕೋಬೇಕಾಗ್ತದೆ, ಈ ತಾಲೂಕಿನಲ್ಲಿ ಉಳ್ಕೊಳ್ಬೇಕಾಗ್ತದೆ. ನಾವೆಲ್ಲ ಅವ್ರನ್ನ ಆಶೀರ್ವಾದ ಮಾಡ್ಬೇಕಾಗ್ತದೆ, ಅವರಿಂದ ಇನ್ನೂ ಸಮೃದ್ಧಿಯನ್ನ ಕಾಣಬೇಕಾಗ್ತದೆ ಅಂತ ಹೇಳ್ತಾ, ಆ ನಂಜೇಗೌಡರಿಗೂ ದಯಮಾಡಿದ ಭಗವಂತರು ಆಯ್ನವರ ಭಾಗ್ಯಗಳನ್ನು ಕೊಟ್ಟು ನಮ್ಮ ಆಶೀರ್ವಾದ ಅವ್ರಿಗೆ ಕೊಟ್ಟು ಅವ್ರನ್ನ ಅರಸಿ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ.